ಮಾಧ್ಯಮ ಮಿತ್ರರೇ, ಏನು ನಿನ್ನೆ 31ನೇ ವಾರ್ಡ್ನ ತಿಮ್ಸನೂರದಲ್ಲಿ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅವರು, ಮಾಜಿ ಸಂಸದರಾದ ಮುನ್ಸಾಮಣ್ಣ ಅವರು, ವೇಣುಗೋಪಾಲ್ ಅವರು ಹಾಗೂ ನಾವು ಎಲ್ಲರೂ ಸೇರಿ ಏನು ಈ ಚಿಂತಾಮಣಿ ನಡೀತಾ ಇರುವಂಥ ಅಕ್ರಮ ಅನ್ಯಾಯ ಹಾಗೂ ರೈತರಿಗೆ ಆಗಿರುವಂಥ ಅನ್ಯಾಯಗಳನ್ನು ಖಂಡಿಸಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಒಂದು ಪ್ರೆಸ್ ಮೀಟಲ್ಲಿ ನಾವು ಕೇಳಿದ್ದು ಮಾನ್ಯ ನಮ್ಮ ಶಾಸಕರು ಹಾಗೂ ಮಂತ್ರಿಗಳ ಸುಧಾಕರ್ ಅವ್ರ ಬಗ್ಗೆ ನಾವು ಕೇಳಿದ್ವಿ. ಏನಿಲ್ಲಿ ಸರ್ಕಾರ ಇದೆಯಾ, ಸತ್ತೋಗಿದೆಯಾ, ಪೊಲೀಸ್ ವ್ಯವಸ್ಥೆ ಯಾಕೆ ಇಷ್ಟು ಹದಗೆಟ್ಟಿದೆ, ಇದನ್ನ ಶಾಸಕರಾದಂಥ ತಾವು ಸರಿಪಡಿಸಿ ಮುಂದೆ ಬರುವಂಥ ದಿನಗಳಲ್ಲಿ ಇಂಥ ಅನ್ಯಾಯ ಅಕ್ರಮಗಳು ಆಗ್ದಿರಾ ಮುಂದೆ ಬರುವಂಥ ದಿನಗಳಲ್ಲಿ ಜನ ಸುಖ ಶಾಂತಿಯಿಂದ ಇರಬೇಕಂತೇಳಿ ಎಲ್ರಿಗೂ ಕರೆದು ಇನ್ಮೇಲೆ ಈ ಥರ ಮಾಡಿದ್ರೆ ಏನು 75 ವರ್ಷಗಳಾಗಿರುವಂಥವ್ರ ಮೇಲೆ FIR ಮಾಡುವಂಥದ್ದು, ಬೆಡ್ಡಲ್ಲೇ ಮಲಗಿರುವಂಥ 2 ವರ್ಷಗಳಿಂದ ಬೆಡ್ಡಲ್ಲಿ ಮಲಗಿರುವಂಥವ್ರ ಮೇಲೆ FIR ಮಾಡುವಂಥದ್ದು, ಇಂಥ ಅನ್ಯಾಯಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಕರೆದಿದ್ವಿ. ಅದು ಪ್ರೆಸ್ ಮೀಟ್ ಆಯಿತು. ಆದರೆ ಏನು ಇವತ್ತು ನಮ್ಮ ಸ್ನೇಹಿತರೆ ಅನ್ಕೊಳ್ರಿ, ಅವರು ನಮ್ಮ ಸ್ನೇಹಿತರೆ, ನಾವು ಮೊದಲಿಂದ ನಾವು ಪರಿಚಯಿಸಿದ್ರೆ ಇದೇ ಚಿಂತಾಮಣಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಅವ್ರು ಯಾಕೆ ಬೆಳೆದ್ರು, ನಾವು ಯಾಕೆ ಬೆಳೆದ್ರು ಅವ್ರಿಗೂ ಗೊತ್ತು, ಅವ್ರು ಹೆಂಗೆ ಬೆಳೆದ್ರು ನಮಗೂ ಗೊತ್ತು. ನಮ್ಮ ಬೀಡಾ ಶ್ರೀನಿವಾಸ್ ಅವರು ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದ ಮುನ್ಸಾಳ ಅವ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಕರೆದು. ಏಯ್ ಮುಟ್ಟಾಳ, ಏಯ್ ಇವನು ಯಾರೋ ಮುಚ್ಚು ಡ್ಯಾಶ್ ಗೊತ್ತಿಲ್ಲ ಏನೋ ನಾನು ಅಂತ ಮಾತಾಡ್ತಾರೆ. ಸ್ನೇಹಿತರಾದ ಬೀಡಾ ಶ್ರೀನಿವಾಸ್ ಅವರೇ, ನಾವು ನೀವು ಏನು ತಾವು ಅಮಾಲಿ ಕೆಲಸ ಮಾಡಿದ್ರಿ, ನಾನು ಗಾರೆ ಕೆಲಸ ಮಾಡಿದೆ, ಅದೇ ಥರನೂ ಮುನ್ಸಾಮಣ್ಣ ಕೂಡ ಗಾರೆ ಕೆಲಸನೇ ಮಾಡಿರೋದು. ಅವರೇನು ಹುಟ್ಟ ಏನು ಶ್ರೀಮಂತರಲ್ಲ, ನಿಮ್ಮಂಗೆ ನಮ್ಮಂಗೆ ಅವ್ರು ಕೂಡ ಬೆಳೆದು ಬಂದಂತ ಅದೇ ತಿಳ್ಕೊಳ್ಳಿ. ಏನು ಮುಟ್ಟಾಳ, ಏಯ್ ಓಯ್ ಇವು ಬಿಟ್ಬಿಡ್ರಿ. ಯಾರು ಮುಟ್ಟಾಳರು ಮುಂದೆ ಬರುವಂತ ಯಾರು ಮುಟ್ಟಾಳರಾಗ್ತಾರೆ ಚಿಂತಾಮಣಿ ತಾಲೂಕಲ್ಲಿ, ಯಾರು ಮುಟ್ಟಾಳನಾಗಿ ನೋಡ್ತಾರೆ ಜನ ಮುಂದೆ ಬರುವಂತ ದಿವಸಗಳಲ್ಲಿ ಗೊತ್ತಾಗತ್ತೆ. ಅದ್ರ ಬಗ್ಗೆ ಚರ್ಚೆ ಬೇಡ. ನನಗೆ ನನ್ನ ಸ್ನೇಹಿತರಾದ ತಾವು ಈ ಥರ ಎಲ್ಲ ಒಂದು ದಲಿತ ಸಂಘಟನೆಯಲ್ಲಿ ಉನ್ನತ ಸ್ಥಾನವನ್ನು ಗಿಟ್ಸ್ಕೊಂಡಿದ್ದೀರಾ, ಒಂದು ಸಂಘಟನೆಯನ್ನು ಬಲವಾಗಿ ಬೆಳೆಸ್ತಾ ಇದ್ದೀರಾ, ನಮಗೂ ಸಂತೋಷ ಆಗುತ್ತೆ. ಆದರೆ ತಮ್ಮ ಪದ ಬಳಕೆಯಲ್ಲಿ ಇತಿಮಿತಿ ಇರಬೇಕು. ಆ ಇತಿಮಿತಿ ಇದ್ದೀರಾ ಮುಂದೆ ಬರುವಂಥ ಇದೇ ರೀತಿ ಆದಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ತಾವು ಸೂಕ್ತವಾದ ಜವಾಬ್ದಾರಿ ತಗೊಂಡಾಗ ಅದಕ್ಕೆ ನ್ಯಾಯ ಕೊಡಲು ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ರೆಡಿ ಮಾಡಬೇಕು. ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾವೇನೋ ಹೇಳಿದಿರ, ಏನು ಒಂದು ಇತ್ತಗೊಂಡು ಮುನ್ಸಾಮಣ್ಣ ಅವ್ರ ಬಗ್ಗೆ ಒಂದು ತೋರಿಸಿ ಒಂದು ಶೀಟು, ಆ ಶೀಟಲ್ಲಿ ಅವ್ರ ಫೋಟೋ ಇತ್ತು. ಏನೇನು FIRಗಳಾಗಿದೆ ಅದ್ರ ಬಗ್ಗೆ ಅಲ್ಲ, ಏನಕ್ಕಾಗಿದೆ FIRಗಳು ಅಂದ್ಕೊಂಡಿಲ್ಲ. ಕೊಲೆ ಸುಲಿಗೆ ಅಲ್ಲ, ಅವೆಲ್ಲನು ಕೊಲೆ ಸುಲಿಗೆ ಮಾಡಿರೋದಲ್ಲ. ಯಾರೋ ಒಬ್ಬ ರೈತನಿಗೆ ಅನ್ಯಾಯ ಆಗಿದ್ರೆ ಶ್ರೀನಿವಾಸಪುರ ತಾಲೂಕಲ್ಲಾಗಿರ್ಬೋದು, ಹೊಸಕೋಟೆ ತಾಲೂಕಲ್ಲಾಗಿರ್ಬೋದು, ಇನ್ನೆಲ್ಲಾದ್ರಾಗಿರ್ಬೋದು, ಇಡೀ ಈ ದೇಶದಲ್ಲಿ ಎಲ್ಲಾದ್ರೂ ಹೋಗ್ತಾರೆ ಅವರು. ಅವ್ರಿಗೆ ಅಧಿಕಾರ ಇದೆ. ಸಂವಿಧಾನದಲ್ಲಿ ಅನ್ಯಾಯ ಆಗ್ಬೇಕಾದ್ರೆ ಯಾವುದೇ ವ್ಯಕ್ತಿ ಎಲ್ಲಿಗೆ ಹೋಗಿ ಅವರ ಒಂದು ಹಕ್ಕನ್ನ ನಿಂತು ಕೇಳೋ ಹಕ್ಕಿದೆ. ಅಲ್ಲೇ ಹೋಗಿ ಅವರ ಹಕ್ಕನ್ನು ಕೇಳಿದ್ದಾರೆ. ಆ ಹಕ್ಕನ್ನು ಕೇಳಿದಾಗ ನಮ್ಮ ಹಕ್ಕು ಚಲಾವಣೆ ಆಗದೇ ಇದು ಪಕ್ಷದಲ್ಲಿ ಗಲಾಟೆನೂ ಮಾಡಿದ್ದಾರೆ. ಹಾಗಾಗಿರುವಂಥ FIR ಹೋಗಿ ತಾವೇನು ತೋರಿಸಿದ್ರ ಶೀಟು, ಆ ಶೀಟ್ನ ಹೋಗ್ಬಿಟ್ಟು ಎಲ್ಲೆಲ್ಲ FIRಗಳಾಗಿದ್ದು ಅಲ್ಲಿ ಏನಕ್ಕೆ FIR ಆಗಿದೆ ಒಂದ್ಸಲಿ ಓದ್ಕೊಳ್ಳಿ, ನೋಡಿ, ಆಗ ಗೊತ್ತಾಗತ್ತೆ ಅದೇನು ಅಂತ. ಅದು ಬಿಟ್ಟು ತಾವು ಏನೋ ಅವರು ದೊಡ್ಡ ಕ್ರಿಮಿನಲ್ ಥರ ನೀವು ಫೋಟೋ ತೋರಿಸ್ಬಿಟ್ಟು ಅವ್ರೇನೋ ದೊಡ್ಡ ಮುಚ್ಚು ಮುನ್ಸಾಮಿ ಅಂದ್ರೆ ಮುಚ್ಚು ಮುನ್ಸಾಮಿನ ಯಾರಿಗೆ ಮುಚ್ಚು ಮುನ್ಸಾಮಿ ಗೊತ್ತಾ? ಯಾರು ಅನ್ಯಾಯ ಮಾಡ್ತಾರೆ, ಯಾರು ಅಕ್ರಮ ಮಾಡ್ತಾರೆ, ಯಾರು ಈ ಬಡವರಿಗೆ ರೈತರಿಗೆ ಅನ್ಯಾಯವನ್ನು ಮಾಡ್ತಾರೆ, ಅವರು ಮುಚ್ಚು ಮುನ್ಸಾಮಿನ ನಿಜಾನೇ ಹೌದು ಮುಚ್ಚು ಮುನ್ಸಾಮಿನ ಹೌದ್ರಿ, ನಾವು ಒಪ್ಕೊಂತೀವಿ. ಯಾರು ಅನ್ಯಾಯ ಮಾಡ್ತಾರೆ ಅವ್ರು ಮುಚ್ಚು ಮುನ್ಸಾಮಿನೇ. ಯಾರು ನಮ್ಗೆ ಸಹಾಯ ಮಾಡ್ತಾರೆ, ಯಾರು ಬಡವರಿಗೆ ಅನ್ಯಾಯಕ್ಕೆ ಹೋಗ್ಬಿಟ್ಟು ಸ್ಪಂದಿಸ್ತಾರೆ ಅಂಥವ್ರಿಗಲ್ಲ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಶ್ರೀನಿವಾಸ ಅಣ್ಣ ಅವರೇ, ವಿನಮ್ರತವಾಗಿ ಹೇಳ್ಕೊಂತ ಇದ್ದೀನಿ, ತಾವೇನು ಈ ಸ್ಲ್ಯಾಗು ಬಳಕೆ ಮಾಡ್ತಾ ಇದ್ದೀರಾ, ಮುಂದೆ ಬರುವಂಥ ದಿವಸದಲ್ಲಿ ಈ ಸ್ಲ್ಯಾಗ್ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ತಾವೇನು ಹೇಳ್ತಾ ಇದ್ದೀರಾ ಅದೇ ಸ್ಲ್ಯಾಗಲ್ಲಿ ಜನ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ರೆ ಮತ್ತೆ ಅದು ನಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.